ಓಕೆ, ನಾವು ನಮ್ಮ ಹಿಂದಿನ ಕ್ಲಾಸ್ನಲ್ಲಿ ತುಳಸಿಯ ದೋಹೆಯನ್ನು ಪ್ರಾರಂಭ ಮಾಡಿದ್ವಿ. ತುಳಸಿದಾಸರು ಹಿಂದಿ ಸಾಹಿತ್ಯದ ಭಕ್ತಿ ಕಾಲದ ರಾಮಭಕ್ತಿ ಶಾಖೆಯ ಅತ್ಯಂತ ಪ್ರಧಾನವಾದಂತಹ ಕವಿ. ಇದನ್ನ ಕೇಳಿದ್ವಿ. ಅವರು ಜನ್ಮ ಆಗುತ್ತೆ 1532, ಮರಣ ಆಗುತ್ತೆ 1623. इनके माता का नाम है तुलसी और पिता आत्माराम. तो तुलसीदास जी का जन्म जब हुआ तब उन्होंने पहली बार राम नाम का उच्चारण किया था, इसलिए उनका नाम पड़ गया, क्या नाम पड़ गया उनका? राम बोला. तो ये कुछ उनका व्यक्तित्व का बारे में. और उनका रचन ऐसे हैं: रामचरितमानस, विनय पत्रिका, गीतावली, दोहावली, कवितावली इत्यादि. और काशी में इनका मरण हो जाता है, इनका देहांत काशी में हो जाता है. तो हमने पहले दोहे को पढ़े थे पिछले क्लास में, जो था मुखिया मुख सो चाहिए, खान पान को एक, पालई पोसई सकल अंग, तुलसी सहित विवेक. तो इसका तात्पर्य इस प्रकार है: मुखिया को मुख के समान रहना चाहिए. जैसे मुख खाने पीने का काम अकेला करके जो वो खाता है और पीता है, उससे देह के सभी अंगों के पालन पोषण करता है, उसी प्रकार मुखिया को भी काम अपने तरफ से करे और उसका जो भी फल है उसे सभी में बांटना होगा. उनको विवेकवान होना चाहिए, विवेकवान रहना चाहिए. जैसे कि यह काम करने से सभी को अच्छा होगा या बुरा होगा, इस पर उनको क्या मन में ध्यान रखकर उन्हें काम करना चाहिए. ಯಾವುದೇ ಕುಟುಂಬದ ಯಜಮಾನ ಇರಬಹುದು, ಸಂಸ್ಥೆಗೆ ಯಜಮಾನ ಇರಬಹುದು, ದೇಶಕ್ಕೆ ಪ್ರಧಾನಿ ಇರಬಹುದು, ರಾಷ್ಟ್ರಪತಿ ಇರಬಹುದು, ಯಾರಾದರೂ ಇರಬಹುದು, ಅವನು ಕೆಲಸವನ್ನ ವಿವೇಕದಿಂದ ಮಾಡಿ, ಅವರು ಮಾಡಿದಂತಹ ಕೆಲಸದಿಂದ ದೇಶಕ್ಕಿರಬಹುದು, ಸಂಸ್ಥೆಗಿರಬಹುದು, ಅಥವಾ ಶಾಲೆಗಿರಬಹುದು, ಹೆಡ್ ಮಾಸ್ಟರ್ ಇರಬಹುದು ಕೂಡ, ಅವರು ಅವನು ಮಾಡಿದಂತಹ ಕೆಲಸದಿಂದ ಎಲ್ಲರಿಗೂ ಕೂಡ ಒಳ್ಳೆಯದಾಗುವ ಹಾಗೆ ಆಗಬೇಕು. ದೇಹಕ್ಕೆ ಬೇಕಾಗುವಂತಹ ಎಲ್ಲ ಪೋಷಕಾಂಶಗಳನ್ನ ಬಾಯಿ ಹೇಗೆ ಒದಗಿಸ್ಕೊಡುತ್ತೋ, ಬಾಯಿ ಒಂದೇ ಒದಗಿಸ್ಕೊಡುತ್ತೋ, ಅದೇ ರೀತಿಯಾಗಿ ಮುಖ್ಯಸ್ಥನಿಗೂ ಕೂಡ ಇರಬೇಕು ಅಂತ ತುಳಸಿದಾಸರು ಹೇಳಿದ್ರು ನಮ್ಮ ಮೊದಲನೇ ದೋಹೆಯಲ್ಲಿ. ನೆಕ್ಸ್ಟ್ ದೋಹೆಗೆ ಹೋಗೋಣ. क्या है? जड़ चेतन गुण दोषमय, विश्व कीन्ह करतार, संत हंस गुण गहहि पय, परिहरि वारि विकार. जड़ चेतन गुण दोषमय, विश्व कीन्ह करतार, संत हंस गुण गहहि पय, ಪರಿಹರಿ ವಾರಿ ವಿಕಾರ. ತುಂಬಾ ಸೊಗಸಾದಂತಹ ದೋಹೆ. ಈ ಪ್ರಪಂಚ ಅನ್ನುವಂಥದ್ದು ಹೇಗಿದೆ ಅಂತಂದ್ರೆ, ಜೀವ ಇರುವಂತಹ ವಸ್ತುವಿನಿಂದ, ಜೀವ ಇಲ್ಲದೆ ಇರುವಂತಹ ವಸ್ತುವಿನಿಂದ, ಬಹಳಷ್ಟು ಕೆಟ್ಟ ಗುಣಗಳಿಂದ, ಎಷ್ಟೋ ಒಳ್ಳೆಯ ಗುಣಗಳಿಂದ ನಿರ್ಮಾಣವನ್ನ ಹೊಂದಿದೆ. ಈ ಭಗವಂತ, ಸೃಷ್ಟಿಯನ್ನ ಮಾಡಿದಂತಹ ಭಗವಂತ ಈ ಪ್ರಪಂಚವನ್ನ ಅನೇಕ ಗುಣಗಳಿಂದ, ಅನೇಕ ದೋಷಗಳಿಂದ, ಅನೇಕ ಚೇತನಗಳಿಂದ, ಅನೇಕ ಅಚೇತನಗಳಿಂದ ನಿರ್ಮಾಣ ಮಾಡಿದ್ದಾನೆ. ನಾವು ಕಾಣಿಸುತ್ತೆ ನಮ್ಮ ಈ ಪ್ರಪಂಚ. ಎಷ್ಟೋ ನಿರ್ಜೀವ ವಸ್ತುಗಳಿವೆ, ಎಷ್ಟೋ ಸಜೀವ ವಸ್ತುಗಳಿವೆ, ಎಷ್ಟೋ ಭಾವನೆಯುಕ್ತವಾಗಿವೆ, ಎಷ್ಟೋ ಭಾವನೆಯನ್ನ ನಮಗೆ ತಿಳಿದುಕೊಳ್ಳಿಕ್ಕಾಗೋದಿಲ್ಲ ಎಷ್ಟೊತ್ತು. ಎಷ್ಟೋ ವಿಚಾರಗಳು ಒಳ್ಳೆಯದಿವೆ, ಎಷ್ಟೋ ವಿಚಾರಗಳು ಕೆಟ್ಟದ್ದಿವೆ. ಸೊ ಒಂದಿದ್ದಾಗ ಅದಕ್ಕೆ ಮತ್ತೊಂದು ರಿಲೇಟ್ ಆಗಿ ಮತ್ತೊಂದು ಇರಲೇಬೇಕು. ನೀವು ಕಾಯಿನಿಗೆ ಎರಡು ಮುಖ ಇರುವ ಹಾಗೆ
ಒಂದೇ ಮುಖ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಒಂದಿದೆ ಅಂತಾದ್ರೆ, ಒಬ್ಬನು ದೇಶದಲ್ಲಿ ಬಡವ ಅಂತ ಇದ್ದಾನೆ ಅಂತಾದ್ರೆ ಅವನು ಬಡವ ಅನ್ನೋದು ಗುರುತಿಸ್ಕೊಳ್ಳೋದು ಯಾವಾಗ? ಶ್ರೀಮಂತನನ್ನ ಕಂಪೇರ್ ಮಾಡ್ಕೊಂಡಾಗ. ಎರಡೂ ಕೂಡ ಇರಲೇಬೇಕು. ಪ್ರಪಂಚದ ಸೃಷ್ಟಿಯೇ ಹಾಗೆ, ಸಮಾನವಾಗಿ ಇರಲಿಕ್ಕೆ ಸಾಧ್ಯವೇ ಇಲ್ಲ ಯಾವುದು ಕೂಡ. ಸೊ ಏನ್ ಹೇಳ್ತಾ ಇದ್ದಾನೆ? ಜಡ ಚೇತನ. ಜಡ ಅಂತಂದ್ರೆ ನಾವು ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳುವ ಜಡನೆ. ಜಡ ಅಂತಂದ್ರೆ ನಿರ್ಜೀವ, ಜಡವಾಗಿ ಬಿದ್ದಿರುವಂಥದ್ದು ಅಂತಂದ್ರೆ ಅದಕ್ಕೆ ಯಾವುದೇ ಚಲನೆ ಇಲ್ಲ ಅಥವಾ ಯಾವುದೇ ಚೇತನ ಇಲ್ಲ. ಜಡ ಚೇತನ. ಚೇತನ ಅಂತಂದ್ರೆ ಚೈತನ್ಯ ಯುಕ್ತವಾದಂಥದ್ದು ಚೇತನ. ಚೈತನ್ಯ ಅಂತಂದ್ರೆ ಶಕ್ತಿ. ಆ ಶಕ್ತಿಯನ್ನ ಹೊಂದಿರುವಂಥದ್ದು ಚೈತನ್ಯ ಉಳ್ಳಂತಹ ವಸ್ತು, ಅಂದ್ರೆ ಸಜೀವ ವಸ್ತು ಅಂತ ತಗೊಳ್ಳೋಣ. ಜಡ ಮತ್ತು ಚೇತನ, ಗುಣ ಮತ್ತು ದೋಷಮಯ. ದೋಷದಿಂದ ಯುಕ್ತವಾದ, ಮಯ ಅಂತಂದ್ರೆ ಅರ್ಥ ಅಷ್ಟೇ, ದೋಷಮಯವಾಗಿದೆ, ದೋಷದಿಂದ ಕೂಡಿರುವಂತಹ ವಿಶ್ವ. ಇಸ್ ವಿಶ್ವಕೋ, ವಿಶ್ವ ನಾವು ಸ್ಪಷ್ಟ ಶುದ್ಧ ಉಚ್ಚಾರಣೆ, ಅದು ಆ ಭಾಷೆಯಲ್ಲಿ ಸ್ವಲ್ಪ ಹಳೆಯ ಹಿಂದಿ ಭಾಷೆಯಾದ್ದರಿಂದ ಬೇರೆ ಭಾಷೆಗಳ ಮಿಶ್ರಣ ಇರೋದ್ರಿಂದ ಸ್ವಲ್ಪ ಶಬ್ದಗಳಲ್ಲಿ ಬದಲಾವಣೆ ಇದೆ. ವಿಶ್ವ, ಈ ವಿಶ್ವವನ್ನ करतार, करतार शब्द का अर्थ है सृष्टिकर्ता यानी ब्रह्मा। तो जो भी इस सृष्टि का सृजन किया हो वो करतार है। किन्ह शब्द का अर्थ है किया। इस सृष्टिकर्ता ने इस विश्व को जड़ चेतन गुण दोषमय किया है। ಅರ್ಥ ಆಯ್ತಾ? ಮೊದಲನೇ ವಾಕ್ಯದ ಅರ್ಥ, ಸೃಷ್ಟಿಕರ್ತ करतार इस विश्व को जड़ और चेतन गुण और दोषमय किया है। ಹೌದು, ಪ್ರಪಂಚ ಹೀಗಿದೆ ಅನ್ನೋದನ್ನ ಮೊದಲನೇ ಸಾಲಿನಲ್ಲಿ ಹೇಳ್ಕೊಂಡ. ಹಾಗಾದ್ರೆ ಈ ಪ್ರಪಂಚ ಹೀಗಿದೆ, ಕೆಟ್ಟದ್ದೂ ಇದೆ ಒಳ್ಳೆಯದೂ ಇದೆ ಪ್ರಪಂಚದಲ್ಲಿ. ನಾವು ಹಾಗಾದ್ರೆ ಯಾವುದನ್ನ ಸ್ವೀಕರಿಸಬೇಕು? ಕೆಟ್ಟದ್ದನ್ನು ಸ್ವೀಕರಿಸಬೇಕು, ಒಳ್ಳೆಯದನ್ನ ಸ್ವೀಕರಿಸಬೇಕು? ಅದನ್ನ ಅರ್ಥ ಮಾಡಿಸ್ಲಿಕ್ಕೆ ಹೊರಟಿದ್ದಾನೆ ಎರಡನೇ ಸಾಲಿನಲ್ಲಿ. ಸಂತ, ಅವನಿಲ್ಲಿ ಹೇಳ್ತಾ ಇರೋದು ಸಂತ ಅಂತಂದ್ರೆ ಸಾಧು, ಯಾವುದೋ ಒಬ್ಬ ಸನ್ಯಾಸಿ. ಅವನು ಹೇಗಿರ್ಬೇಕು ಅನ್ನೋ ವಿಚಾರವನ್ನು ಹೇಳ್ತಾ ಇದ್ದಾನೆ. ಕೇವಲ ಅವನಿಗೆ ಮಾತ್ರ ಅಲ್ಲ, ನಮಗೂ ಕೂಡ ಅದು ಅಪ್ಲೈ ಆಗುತ್ತೆ. ನಾವು ಕೂಡ ಅದನ್ನ ಏನು ನಮ್ಮಲ್ಲಿ ಪರಿಗಣಿಸ್ಕೊಳ್ಬೇಕು. ಏನ್ ಹೇಳ್ತಾ ಇದ್ದಾನೆ? ಸಂತ ಹಂಸ ಗುಣ ಗಹಿಪಯ ಪರಿಹರಿವಾರಿ ವಿಕಾರ. ಸಂಸ್ಕೃತದಲ್ಲಿ ಒಂದು ಉಕ್ತಿ ಇದೆ, ಒಂದು ನ್ಯಾಯ ಇದೆ. ನ್ಯಾಯ ಅಂತಂದ್ರೆ ಹಂಸ ಕ್ಷೀರ ನ್ಯಾಯ ಅಂತ ಒಂದು ನ್ಯಾಯ ಇದೆ. ಹಂಸ ಕ್ಷೀರ ನ್ಯಾಯ ಏನು? ಹಂಸ ಕ್ಷೀರ ನ್ಯಾಯ ಅಂತಂದ್ರೆ, ಹಂಸ ಪಕ್ಷಿ ತುಂಬಾ ವಿಶೇಷವಾದಂತಹ ಒಂದು ಗುಣವನ್ನ ಹೊಂದಿದೆ. ಅದೇನ್ ಮಾಡುತ್ತೆ ಅಂತಂದ್ರೆ, ನೀವು ಹಾಲಿಗೆ ನೀರನ್ನ ಹಾಕದ ನಂತರ ನಿಮ್ಮ ಹತ್ರಗೆ ಹಾಲಲ್ಲಿ ನೀರನ್ನ ಬೇರೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಬೆಂಕಿಗೆ ಇಟ್ಟು ಗೊಡಗುಡಿಸಿ ನೀವು ನೀರಾವಿಯನ್ನ ತೆಗಿಬಹುದು. ಆ ಬಿಟ್ಟು ಸಹಜವಾದ ಕ್ರಿಯೆಯಲ್ಲಿ ನಿಮ್ಮ ಹತ್ರ ಕೈಯಲ್ಲಿ ಬಾಯಲ್ಲಿ ಏನಾದ್ರು ಮಾಡಿ ನಿಮ್ಮ ಹತ್ರ ನೀರನ್ನ ಹಾಲಿನಿಂದ ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಇದೆಯೋ? ಮಿಶ್ರಣವಾದಂತಹ ಹಾಲು ನೀರನ್ನ ಸಾಧ್ಯ ಇಲ್ಲ. ಆದ್ರೆ ವಿಶೇಷವಾಗಿ ಹಂಸ ಪಕ್ಷಿಗೆ ಆ ಒಂದು ಲಕ್ಷಣವನ್ನ, ಆ ಒಂದು ಗುಣವನ್ನ ಭಗವಂತ ಕೊಟ್ಟಿದ್ದಾನೆ ಅನ್ನೋದು ವಾದ. ನಾನು ನೋಡಿಲ್ಲ, ಬಟ್ ಎಲ್ಲ ತುಂಬಾ ಪ್ರಪಂಚದಲ್ಲಿ ಪ್ರಸಿದ್ಧವಾದಂತಹ ಮಾತು. ಹಂಸ ಪಕ್ಷಿಯಲ್ಲಿ ಆ ಒಂದು ಅದ್ಭುತವಾದಂತಹ ಶಕ್ತಿ ಇದೆ. ಅದು ಹಾಲು ನೀರಲ್ಲಿ ತನಗೆ ಬೇಕಾದಂತಹ ಹಾಲಿನ ಗುಣವನ್ನ ಮಾತ್ರ ಸ್ವೀಕರಿಸಿ ನೀರನ್ನ ಬಿಟ್ಟು ಬಿಡುತ್ತಂತೆ. ನೀವು ಹಾಲು ನೀರನ್ನ ಅದಕ್ಕೆ ಕುಡಿಲಿಕ್ಕೆ ಕೊಟ್ರೆ ಅದು ಅದರ ಸಾಮರ್ಥ್ಯ. ಅದನ್ನೇ ಹೇಳ್ತಾ ಇದ್ದೇನೆ ಕವಿ, ಸಂತ ಹಂಸ ಗುಣ ಗಹಿಪಯ। संत को हंस के गुण के तरह, हंस जैसा, हंस में जैसा गुण है, ಹಂಸದಲ್ಲಿ ಯಾವ ರೀತಿಯಾದಂತಹ ಗುಣ ಇದೆಯೋ ಗಹಿ ಪಯ ಅಂತ ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಪಯ ಅಂತಂದ್ರೆ ಪಯ ಹಾಲು, ಪಯದಿಂದ ಪಾಯಸ ಅಂತ ಆಗಿರೋದು. ಹಾಲು ಹಾಕಿದಾಗ ಪಾಯಸ ಆಗುತ್ತೆ. ಪಾಯಸ ಅಂತ ನಾವು ತಿನ್ನುವಂತಹ ಇದು ಕೂಡ ಶಬ್ದ ಕೂಡ ಪಯದಿಂದ ಪಾಯಸ, ಹಾಲು ಹಾಕಿದ ನಂತರವೇ ಅದು ಪಾಯಸ ಅಂತ ಕರೆಸ್ಕೊಳ್ಳುವಂಥದ್ದು. ಆ ಹಾಲಿನಲ್ಲಿ ಹಂಸಕ್ಕೆ ಏನ್ ಮಾಡುತ್ತೆ ಕೇಳಿದ್ರೆ, ಆ ಹಂಸದ ಗುಣ ಹೇಗೆ ಕೇಳಿದ್ರೆ,
परिहरी वारी विकार, परिहार करता है वारी विकार को. ವಾರಿ ವಾರಿ ಅಂತಂದ್ರೆ ನೀರು, ವಾರಿ ನೀರು. ಪರಿಹರಿ ಬೇರ್ಪಡಿಸುವಂಥದ್ದು, ಬದಲು ಮಾಡುವಂಥದ್ದು. ಆ ಸಮಸ್ಯೆಯನ್ನು ಬದಲು ಮಾಡ್ಕೊಳ್ಳುತ್ತೆ ಹಂಸ. ನೀರು ಹಾಲು ಒಟ್ಟಿ ಕೊಟ್ಬಿಟ್ರೆ ಅದಕ್ಕೆ ಬೇಕಾಯ್ತು ಪರಿಹರಿ. ವಾರಿ ವಿಕಾರ, ವಿಕಾರ ಅನ್ನೋದು ಯಾವಾಗ? ವಿಕಾರ ಅಂತಂದ್ರೆ ಒಂದು ರೂಪಕ್ಕೆ ಬೇರೆ ಏನೇನೇನೇನೇನೋ ಆಡ್ ಮಾಡಿದಾಗ ಅದು ತನ್ನ ರೂಪವನ್ನು ಕಳೆದುಕೊಳ್ಳಬಹುದು ಅಥವಾ ತನ್ನ ಲಕ್ಷಣವನ್ನು ಬದಲು ಮಾಡಿಕೊಳ್ಬಹುದು. ಅದು ವಿಕಾರ ಅಂತ ಕರ್ಸ್ಕೊಳ್ಳುತ್ತೆ. ಆಗ ಏನು ವಿಕಾರ ರೂಪದ ವ್ಯಾಸ ಮಾಡ್ತೀಯಪ್ಪ ಅಂತ ನಾವು ಹೇಳ್ತಾರೆ. ವಿಕಾರ, ನೀನು ಸಹಜವಾಗಿದ್ದಾಗ ನೀನು ಹೀಗಿರ್ತೀಯ, ನಿನ್ನಲ್ಲಿ ಏನೋ ಮಳ್ಮಳ್ ವ್ಯಾಸ, ಏನೋ ತಂದೆ ತಲೆಗೆ ಹಚ್ಕೊಳ್ಳೋದು, ಮುಖಕ್ಕೆ ಹಚ್ಕೊಳ್ಳೋದು, ಕಣ್ಣಿಗೆ ಹಚ್ಕೊಳ್ಳೋದು, ಏನೋ ದಾಪಕ್ಕೆ ಮಾಡ್ಕೊಂಡು ಬಂದ್ಬಿಟ್ಟಿದ್ಯಾ, ಮುಖ ತೋರಿಸ್ತಾ ಇದೆಯಾ ಯಾರಿಗಾರು ಅಂತಂದ್ರೆ ಏನು ಅರ್ಥ? ನೀನು ವಿಕಾರ ಮಾಡ್ಕೊಂಡಿದ್ಯಾ ನಿನ್ನ ಮುಖವನ್ನ. ಆಕಾರ ನೇರವಾಗಿದ್ದಾಗ ಆಕಾರವಾಗಿತ್ತು, ಈಗ ವಿಕಾರ ಆಗಿದೆ. ಹಾಲು ಸಹಜವಾದ ಸ್ಥಿತಿಯಲ್ಲಿ ಆಕಾರ, ಹಾಲಿನ ಆಕಾರ, ಅದಕ್ಕೆ ನೀರನ್ನು ಬೆರೆಸಿದಾಗ ಅದು ವಿಕಾರ ಆಯ್ತು. ಅದು ಕೇವಲ ಹಾಲಾಗಿ ಉಳಿಲಿಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದಾನೆ, ಆ ವಿಕಾರದಲ್ಲಿ ಹಂಸ ಪಕ್ಷಿ ಏನ್ ಮಾಡುತ್ತೆ ಕೇಳಿದ್ರೆ, ಪಯ ಹಾಲನ್ನ ಮಾತ್ರ ಸ್ವೀಕರಿಸಿ ನೀರನ್ನ ಚೋಡ್ ದೇತಾ ಹೈ, ಪಾನಿ ಕೋ ಚೋಡ್ ದೇತಾ ಹೈ. ಇದು ಹಂಸದ ಅದ್ಭುತವಾದ ಒಂದು ಗುಣ. ಹಾಗಾದ್ರೆ ಏನು ಸಮನ್ವಯ ಮಾಡ್ತಾ ಇರೋದು ಕವಿ? ಪ್ರಪಂಚ ಅನ್ನುವಂಥದ್ದು, ಯಹ ಪ್ರಪಂಚ ಜೋ ಹೈ वो गुण दोषमय है. भगवान गुण और दोष दोनों को मिलाकर बनाया है इस सृष्टि को. मगर हमें और साधु लोगों को कैसे रहना चाहिए? हंस पक्षी के तरह रहना चाहिए. जैसे हंस पानी और क्षीर को बदल कर क्षीर को स्वीकार जैसे करता है, उसी तरह हमें भी संसार में रहे सभी दोषों को छोड़कर अच्छे गुणों को स्वीकार करना चाहिए. जड़ को त्याग देना चाहिए, चेतन को स्वीकार करना चाहिए. गुण को स्वीकार करना चाहिए और दोष को त्याग देना चाहिए. ಅರ್ಥ ಆಗ್ತಾ ಇದೆಯಾ? ಸೊ ಅದನ್ನ ಹೇಳ್ತಾ ಇದ್ದಾರೆ. ನಿಮ್ಗಲ್ಲಿ ಕ್ಲಿಯರ್ ಆಗಿ ಸರಳವಾಗಿ ಭಾವಾರ್ಥವನ್ನ ಕೊಟ್ಬಿಟ್ಟಿದ್ದಾರೆ. ಒಮ್ಮೆ ನೋಡಿ ಅದನ್ನ. दोहे में तुलसीदास हंस पक्षी के साथ संत की तुलना करते हुए उसके स्वभाव का परिचय देते हैं. सृष्टिकर्ता ने इस संसार को जड़ चेतन और गुण दोष मिलाकर बनाया है. अर्थात इस संसार में अच्छे बुरे समझ ना समझ के रूप में अनेक गुण दोष भरे हुए हैं. लेकिन हंस रूपी साधु लोग विकारों को छोड़कर अच्छे गुणों को अपनाते हैं. ಅರ್ಥ ಆಯ್ತಾ? ಒಳ್ಳೆಯದು ಕೆಟ್ಟದು ಎಲ್ಲದೂ ಇದೆ ಪ್ರಪಂಚದಲ್ಲಿ, ಸಹಜವಾಗಿ ಇದ್ದೇ ಇರುತ್ತೆ. ನಾವು ಅದರಲ್ಲಿ ಯಾವುದನ್ನ ಸ್ವೀಕರಿಸಬೇಕು ಅನ್ನೋದು ನಮ್ಮ ವಿವೇಚನೆಗೆ ಬಿಟ್ಟಿರುವಂತಹ ವಿಚಾರ. ನಾವು ಅದನ್ನ ಸಹಜವಾಗಿ ತೆಗೆದುಕೊಳ್ಬೇಕು. ತಿಳುವಳಿಕೆಯಿಂದ ಅದನ್ನ ನಾವು ಒಳ್ಳೆಯದನ್ನೇ ಸ್ವೀಕರಿಸುವಂತಹ ಪ್ರಯತ್ನವನ್ನ ಮಾಡಬೇಕು. ಯಾವಾಗ ಕೆಟ್ಟದ್ದು ಬಹಳಷ್ಟು ಕಾಣಿಸುತ್ತೆ, ಆದರೆ ಕೆಟ್ಟದರ ಬಗ್ಗೆ ನಮ್ಮ ಆಸಕ್ತಿಯು ಕೂಡ ಬೇಗನೆ ಹೋಗುತ್ತೆ. ಅದು ನಮ್ಮ ಶೈಲಿಗೆ, ನಮ್ಮ ಜೀವನಕ್ಕೆ ಯೋಗ್ಯವೋ ಹೌದೋ ಅಲ್ಲೋ ಅನ್ನೋದನ್ನ ಸರಿಯಾಗಿ ಯೋಚಿಸಿ ಅದಕ್ಕೆ ನಾವು ಕಾಲಿಡಬೇಕು. ಸುಮ್ಮನೆ ಇಟ್ಕೊಂಡು ಬಿಡಬಾರ್ದು ಯಾವ್ಯಾವುದೋ ಕ್ಷೇತ್ರಕ್ಕೆ. ಹಾಗಾಗಿ ಒಳ್ಳೆಯದು ಕೆಟ್ಟದನ್ನ ಅರ್ಥ ಮಾಡಿಕೊಂಡು ಜೀವನವನ್ನ ಸಾಗಿಸಿ ಅಂತ ತುಳಸಿದಾಸರು ತಮ್ಮ 2ನೇ ದೋಹೆಯಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ನಾನು ಹೇಳಿದ್ದು ಇವಾಗ ಕ್ಲಿಯರ್ ಅರ್ಥ ಆಗಿದೆ ಅನ್ನೋರು ಮಾತ್ರ ನೀವು ಕೈಯನ್ನ ಎತ್ತಿ. ಓಕೆ, ಬೃಹತಿ 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 ಆಡಿಯೋ ಆನ್ ಮಾಡ್ಕೋ. ಬೃಹತಿ ಕೇಳಿಸ್ತಿದ್ಯಾ? ಬೃಹತಿ ಬೃಹತಿ ಕೇಳಿದ್ಯಾ? ಬೃಹತಿ ಕೇಳಿಸ್ತಿದ್ಯಾ?
ಸರ್ ಕೇಳಿದ್ಯಾ ನಾನು ಮಾತಾಡಿದ್ದು? ನಾನು ಪಾಠ ಮಾಡಿದ್ ಕೇಳ್ತಾ? ಕ್ಲಿಯರ್ ಆಗಿ ಕೇಳಿದ್ಯಾ? ಹಲೋ, ಸರಿಯಾಗಿ ಕೇಳಿಸಿದ್ಯಾ? ಬೃಹತಿ ಕೇಳಿಸ್ತಾ ಇದ್ಯಾ? ಸರ್ ಕೇಳ್ತಾ ಇದ್ಯಾ? ಬೃಹತಿ, ಹಾ, ಓಕೆ. ಸರ್ ನಾನೊಂದು ನ್ಯಾಯವನ್ನ ಹೇಳಿದೆ, ಸಂಸ್ಕೃತದಲ್ಲಿ ಒಂದು ನ್ಯಾಯ ಇದೆ ಅಂತ. ಸರ್ ಕೇಳ್ತುಂಟು. ಓಕೆ, ನಾನು ಸಂಸ್ಕೃತದಲ್ಲಿ ಬಿಡ್ತು ಮಿಡ್ಲಲ್ಲಿ, ನೆಟ್ ಹೋಗ್ಬಿಡ್ತು ಸರ್ ಮಿಡ್ಲಲ್ಲಿ. ಹಲೋ ಓಕೆ, ಸರ್, ನೆಟ್ ಹೋಗ್ಬಿಡ್ತು ಮಿಡ್ಲಲ್ಲಿ ನೆಟ್ ಹೋಗೋಯ್ತು. ಓಕೆ ಓಕೆ ಓಕೆ, ಆಫ್ ಮಾಡ್ಕೋ. ಪ್ರಥಮ್ ಭಟ್ ಸರ್, ನೆಟ್ ಹೋಯ್ತು ಮಿಡ್ಲಲ್ಲಿ. ಎಸ್, ಓಕೆ ಅಮ್ಮ, ಕ್ಲೋಸ್ ಮಾಡು. ಹಲೋ ಸರ್, ಆಡಿಯೋ ಕ್ಲೋಸ್ ಮಾಡ್ಕೋ, ಮ್ಯೂಟ್ ಮಾಡ್ಕೋ, ಆಡಿಯೋ ಮ್ಯೂಟ್ ಮಾಡ್ಕೋ. ಪ್ರಥಮ್ ಭಟ್. ಎಸ್ ಸರ್. ಓಕೆ, ನಾನು ಸಂಸ್ಕೃತದ ನ್ಯಾಯವನ್ನ ಹೇಳಿದೆ. ಏನ್ ಹೇಳಿದ್ನೋ ಸರ್? ಅದು ನಂಗೆ ಕೇಳಿಸ್ಲಿಲ್ಲ, ನೆಟ್ ಹೋಯ್ತು. ಆಯ್ತಲ್ಲ, ಒಳ್ಳೇದಾಗೋಯ್ತು. ಒಳ್ಳೊಳ್ಳೆ ಪಾಯಿಂಟ್ಗಳೇ ತಪ್ಪಿ ಹೋಗ್ತಾ ಇದೆಯಲ್ರು. ಓಕೆ, ಪೊಂಗಲೆ ಇಸ್ ದರ್? ಸರ್ ಎಸ್, ನಾನೇನೋ ಹೇಳಿದ್ನಲ್ಲ ಸಂಸ್ಕೃತದ ನ್ಯಾಯ, ಕೇಳಿಸಿದೇನೋ? ಏನಾಗಿತ್ತು ಅದು? ಏನ್ ಹೇಳಿದ್ನೋ ನೀರಜ್? ಸರ್ ಓಕೆ, ನಾನು ಏನೋ ಒಂದು ಸಂಸ್ಕೃತದ ನ್ಯಾಯ ಅಂತ ಹೇಳಿದ್ನಲ್ಲ, ಏನ್ ನ್ಯಾಯ ಅಂತ ಹೇಳಿದೆ? ಸಂಸ್ಕೃತದಲ್ಲಿ ಒಂದು ನ್ಯಾಯ ಇದೆ ಅಂತ ಹೇಳಿದೆ. ಏನ್ ನ್ಯಾಯ ಆಗಿತ್ತದು? ಕೇಳಿಲ್ವಾ? ಮರ್ತೋಯ್ತಾ? ಕೇಳಿದ್ಯಾ, ಮರ್ತೋಯ್ತಾ? ಸರ್ ಕರೆಕ್ಟ್ ನೆನಪಾಗ್ತಾ ಇಲ್ಲ. ಕೇಳಿದೀಯಾ ನೀನು ಅದನ್ನ? ಓಕೆ, ನಿತಿನ್ ಶೆಟ್ರು ಹೇಳ್ರಿ. ನಿತಿನ್ ಶೆಟ್ಟಿ. ಸರ್ ಅರ್ಥ ಆಗಲಿಲ್ಲ, ನೆನಪು ಇಲ್ಲ ಸರ್, ನೆನಪಿಲ್ಲ, ಅರ್ಥನೂ ಆಗ್ಲಿಲ್ಲ. ಅರ್ಥವೂ ಆಗ್ಲಿಲ್ವಾ? ಈ ದೋಹೆ ಅರ್ಥವೇ ಆಗ್ಲಿಲ್ವಾ ನಿನಗೆ? ಓಕೆ, ನೀನು ಇದ್ಯೋ ಇಲ್ವಾ ನೀನು, ಅಥವಾ ಆನ್ ಮಾಡಿಟ್ಟು ಎಲ್ಲ ಹೋಗ್ಬಿಟ್ಟಿದ್ಯಾ? ಸರ್ ಅದು 50% ಖಾಲಿ ಆಯ್ತು ಹೇಳಿ ಎಕ್ಸಿಟ್ ಆಗೋಯ್ತು. ಓಕೆ, ರಿಜೈನ್ ಆಗಪ್ಪ. ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ಕೇಳಿಸ್ಕೊಳ್ಳಿ ಎಲ್ಲರೂ ಸರಿಯಾಗಿ. ಸರಳವಾಗಿ ಹೇಳ್ತಾನೆ, ಅದು ಈಸಿ ಇದೆ, ನೀವು ಓದಿದ್ರೆ ಅರ್ಥ ಆಗುತ್ತೆ. ಕೇಳಿಸ್ಕೊಳ್ಳಿ, ಸಿಂಪಲ್ ಇದೆ. ಈ ಪ್ರಪಂಚ ಅನ್ನುವಂಥದ್ದೇನಿದೆ, ಅದನ್ನ ಸೃಷ್ಟಿ ಮಾಡದಂತಹ ಬ್ರಹ್ಮ ಏನಿದ್ದಾನೆ, ಪ್ರಪಂಚದಲ್ಲಿ ಗುಣವನ್ನ, ದೋಷವನ್ನ, ಜಡವನ್ನ, ಚೇತನವನ್ನ ಎಲ್ಲವನ್ನೂ ಸೇರಿಸಿ ಒಂದು ಸೃಷ್ಟಿಯನ್ನು ಮಾಡಿದ್ದಾನೆ. ಎಲ್ಲವೂ ಇದೆ ಪ್ರಪಂಚದಲ್ಲಿ, ಕೆಟ್ಟದ್ದು ಇದೆ, ಒಳ್ಳೆಯದೂ ಇದೆ, ಗುಣವೂ ಇದೆ, ಚೇತನವೂ ಇದೆ, ಎಲ್ಲವೂ ಸೇರ್ಕೊಂಡಿದೆ. ಆದ್ರೆ ನಾವು ಅದರಲ್ಲಿ ಯಾವುದನ್ನ ಸ್ವೀಕಾರ ಮಾಡಬೇಕು, ಯಾವುದನ್ನ ನಾವು ಬಳಸಬೇಕು, ಕೆಟ್ಟದ್ದನ್ನು ಉಪಯೋಗಿಸ್ಬೇಕೋ, ಒಳ್ಳೆಯದನ್ನು ಉಪಯೋಗಿಸ್ಬೇಕೋ, ಅದಕ್ಕೆ ಹಂಸದ ಒಂದು ಉದಾಹರಣೆಯನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಹಂಸ ಪಕ್ಷಿ ತುಂಬಾ ಸೊಗಸಾದ ಒಂದು ಗುಣವನ್ನ ಹೊಂದಿದೆ. ಅದೇನು ಗುಣ ಅಂತಂದ್ರೆ, ನೀರು ಮತ್ತು ಹಾಲನ್ನ ನೀವು ಮಿಕ್ಸ್ ಮಾಡಿಕೊಟ್ಟರೆ ಆ ಹಂಸ ಅದರಲ್ಲಿರುವಂತಹ ಹಾಲನ್ನು ಮಾತ್ರ ತಾನು ಕುಡಿದು ನೀರನ್ನು ಬಿಟ್ಟುಬಿಡುತ್ತಂತೆ ಅಲ್ಲೇ. ಅದು ಅದ್ಭುತವಾದಂತಹ ಚಾಕಚಕ್ಯತೆ. ಸ್ವಲ್ಪ ಅಲ್ಲ, ಪ್ರಪಂಚವನ್ನ ಅರ್ಥ ಮಾಡಿಕೊಳ್ಳುವಾಗ ನಮಗೆ ಕೆಟ್ಟದ್ಯಾವುದು ಒಳ್ಳೇದ್ಯಾವುದು ಅಂತ ಎಷ್ಟೋ ಸಲ ಗೊತ್ತೇ ಆಗೋದಿಲ್ಲ. ನಮ್ಗನ್ಸಿದ್ದೇ ಒಳ್ಳೇದು ಅಂತ ಅನ್ಸಿದ್ದು ನಾವು ಶುರು ಮಾಡ್ಕೊಂಡ್ಬಿಡ್ತೇವೆ. ಅದಲ್ಲ, ಸರಿಯಾಗಿ ವಿವೇಚನೆ ಮಾಡಿಕೊಂಡು ನಮಗೆ ಬೇಕಾದದ್ದನ್ನ ಆಯ್ಕೆ ಮಾಡಿಕೊಳ್ಳುವಾಗ ಒಳ್ಳೇದನ್ನ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹೇಗೆ ಸಂತರು ಕೂಡ ಹಾಗೆ ಇರಬೇಕು ಅನ್ನೋ ಉದ್ದೇಶ, ಆದ್ರೆ ನಾವು ಕೂಡ ಹಾಗೆ ಇರಬೇಕು ಅನ್ನೋದು ಈ ದೋಹೆಯ ಅರ್ಥ. ಓಕೆ, ನೀವು ಮನೆಯಲ್ಲಿ ಅದನ್ನ ಒಮ್ಮೆ ಏನು ಓದ್ಕೊಳ್ಳಿ, ಅವಾಗ ನಿಮಗೆ ಇನ್ನೊಂದ್ಸಲ ಓದುವಷ್ಟೊತ್ತಿಗೆ ಅರ್ಥ ಆಗುತ್ತೆ ನೀಟಾಗಿ. ಸರಿ, ಹೋಗೋಣ ನೆಕ್ಸ್ಟ್ ದೋಹೆಗೆ. ओके, नेक्स्ट दो है, दया धर्म का मूल है, पाप मूल अभिमान, तुलसी दयान छांडिए जब लग घट में प्राण. ತುಂಬಾ ಅದ್ಭುತವಾದ ತುಳಸಿಯ ದೋಹೆಗಳು ಇವೆಲ್ಲ. ಜೀವನದಲ್ಲಿ ನೆನಪಿಟ್ಕೊಳ್ಬೇಕು, ನೀವು ಇದನ್ನ ಮರಿಬಾರದು.
ನಾನು ಕ್ಲಾಸಲ್ಲಾದ್ರೆ ಅದನ್ನು ಗಟ್ಟು ಹಾಕ್ಸೇ ಬಿಡ್ತಿದ್ದೆ ನಿಮ್ಮನ್ನ. ನೀವು ಕೂಡ ಈಗ ಮನೇಲಿದ್ರು ಕೂಡ ದಯವಿಟ್ಟು ಗಟ್ಟು ಹಾಕಿ ಅದನ್ನು ಪ್ರಯತ್ನ ಮಾಡಿ. ಅದು ಎಷ್ಟು ಕಡೆ ಪ್ರಯೋಜನಕ್ಕೆ ಬರುತ್ತೆ ಅಂತಂದ್ರೆ ತುಂಬಾ ಒಳ್ಳೆ ಒಳ್ಳೆ ಅರ್ಥವುಳ್ಳಂತಹ ದೋಹೆಗಳು. ದಯಾ ಧರ್ಮ ಕಾ ಮೂಲ ಹೇ. सिंपल, दया धर्म का मूल है. किसका मूल है? धर्म का मूल है. क्या? दया. ದಯಾ ಅನ್ನುವಂಥದ್ದು, ದಯೆ ಅನ್ನುವಂಥದ್ದು ಧರ್ಮದ ಮೂಲ ಅಂತ ಹೇಳ್ತಾ ಇದ್ದಾರೆ. ಇದನ್ನ ನಾವು ಎಲ್ಲ ಕಡೆನೂ ದಯೇ ಧರ್ಮದ ಮೂಲವಯ್ಯ ಅಂತ ಬಸವಣ್ಣನವರು ಹೇಳ್ತಾರೆ. ಎಲ್ಲರೂ ಅದನ್ನೇ ಇದು ಮಾಡ್ತಾರೆ. ದಯೆ ಅನ್ನುವಂಥದ್ದು, ದಯೆ ಕರುಣೆ, ಅದೇ ನಿಮ್ಮ ನಿಜವಾದ ಧರ್ಮದ ಧರತೀತಿ ಧರ್ಮ. ನಮಗೆ ಜೀವನಕ್ಕೆ ಅಳವಡಿಸಿಕೊಳ್ಳಿಕ್ಕೆ ಬೇಕಾದಂತಹ ಏನು ಕ್ರಮ ಇದೆ ಅದೇ ಧರ್ಮ. ಆ ಜೀವನ ಕ್ರಮದಲ್ಲಿ ಯಾವುದು ಮುಖ್ಯವಾದಂಥದ್ದು? ಅದೇ ಕರುಣೆ. ಕರುಣೆಯೇ ದಯೆಯೇ ಧರ್ಮದ ಮೂಲ. ಹಾಗಾದ್ರೆ ಪಾಪದ ಮೂಲ ಯಾವುದು ಅಂತ ಹೇಳ್ತಾ ಇದ್ದಾನೆ. ಪಾಪ ಮೂಲ ಅಭಿಮಾನ. ಅಭಿಮಾನ, ಅಭಿಮಾನ ಅಂತಂದ್ರೆ ಅಭಿಮಾನಿ ಬೇರೆ, ಅಭಿಮಾನ ಬೇರೆ. ನಿನಗೆ ಮತ್ತೊಬ್ಬನಿಗೆ ನಾನು ಆಗುವಂಥದ್ದು. ನಾನು ದರ್ಶನ್ ಅಭಿಮಾನಿ, ನಾನು ಸಚಿನ್ ತೆಂಡೂಲ್ಕರ್ ಅಭಿಮಾನಿ, ನಾನು ಧೋನಿ ಅಭಿಮಾನಿ. ಏನ್ ಅಭಿಮಾನಿ? ಅದಲ್ಲ, ಅಭಿಮಾನ ಅಂತ ಹೇಳ್ತಾ ಇದ್ದಾನೆ. ಅಭಿಮಾನ ಶಬ್ದದ ಅರ್ಥ ಅಹಂಕಾರ ಅಂತ ಅರ್ಥ. ಅಹಂ, ಅಹಂ ಅಂತಂದ್ರೆ ನಾನು ಅಂತ ಅರ್ಥ. ನಾನು 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 ಇದೇ ಅಹಂಕಾರ. ನಮ್ಮಲ್ಲಿ ಎಲ್ಲವೂ ನಾನೇ ಅನ್ನುವಂಥದ್ದೇನಿದೆ, ಎಲ್ಲವೂ ನನಗೇ ಬೇಕು, ಎಲ್ಲದೂ ನಂದೇ, ಎಲ್ಲದೂ ನಾ ಹೇಳ್ದಂಗೆ ಆಗ್ಬೇಕು, ಎಲ್ಲವೂ ಇದೇನಿದೆ ಇದೇ ನಮ್ಮಿಂದ ಪಾಪಕರ್ಮಗಳನ್ನ ಮಾಡಿಸುತ್ತೆ, ಕೆಟ್ಟ ಕೆಲಸಗಳನ್ನ ಮಾಡಿಸುತ್ತೆ. ಅಹಂಕಾರವನ್ನ ಮನುಷ್ಯ ಯಾವಾಗಲೂ ಬಿಡಬೇಕು. ಅಹಂಕಾರ ಇರಲೇಬಾರದು ಅಂತಲ್ಲ, ಅಹಂಕಾರ ಬಹಳಷ್ಟು ಕಡೆ ಬೇಕಾಗತ್ತೆ. ಆದರೆ ಪೂರ್ಣವಾಗಿ ಅಹಂಕಾರದಲ್ಲೇ ಮೈ ಮರೆತು ತನ್ನಿಂದಲೇ ತನಗಾಗಿಯೇ ಅನ್ನುವಂತಹ ಏನು ವಿಷಯವನ್ನ ಇಟ್ಕೊಂಡಿರ್ತಾನೆ ಮನುಷ್ಯ, ಆಗ ಅವನು ಕೆಟ್ಟ ದಾರಿಯನ್ನ ಹಿಡ್ಕೊಳ್ತಾನೆ. ಹಾಗಾಗಿ ಕವಿ ಹೇಳ್ತಾ ಇದ್ದಾನೆ ಏನು? ದಯೆಯೇ ಧರ್ಮದ ಮೂಲ, ಪಾಪದ ಮೂಲ ಅಭಿಮಾನ. ಅಹಂಕಾರ ಅನ್ನೋದು ಪಾಪದ ಮೂಲ. ಪಾಪಕರ್ಮಗಳನ್ನ ನಾವು ಅಹಂಕಾರದಿಂದಲೇ ಮಾಡ್ತೇವೆ. ಹಾಗಾಗಿ ತುಳಸಿ ಹೇಳ್ತಾ ಇದ್ದಾನೆ, ತುಳಸಿ ಬೋಲ್ ರಹಾ ಹೈ, ತುಳಸಿ ದಯಾನ ಚಾಂಡಿಯೇ. ಚಾಂಡಿಯೇ ಅಂತಂದ್ರೆ ಬಿಡಬೇಡಿ. ತುಳಸಿ ಹೇಳ್ತಾ ಇದ್ದಾನೆ ದಯಾಕೋ ಮತ್ತು ಚೋಡಿಯೇ. ದಯೆಯನ್ನ ಎಂದೂ ಬಿಡಬೇಡಿ, ಕರುಣೆಯನ್ನ ಎಂದೂ ಬಿಡಬೇಡಿ, ಎಲ್ಲರಿಗೂ ಕರುಣೆಯನ್ನ ತೋರಿಸಿ. ತುಳಸಿ ದಯಾನ ಚಾಂಡಿಯೇ. ಎಲ್ಲಿಯ ತನಕ ಹೇಳ್ತಾ ಇದ್ದಾನೆ ನೋಡಿ ಮುಂದಿನ ವಾಕ್ಯದಲ್ಲಿ, ಜಬ್ ಲಗ್ ಘಟ್ ಮೇ ಪ್ರಾಣ. जब तक इस घट में प्राण है तब तक हमें दया को नहीं छोड़ना चाहिए. घट यानी क्या है? ಘಟ ಅಂತಂದ್ರೆ ದೇಹ ಅನ್ನುವಂತಹ ಅರ್ಥವೂ ಕೂಡ ಇದೆ. ಘಟ ಅಂತಂದ್ರೆ ಕುಂಭ ಅಂತ ಅರ್ಥ. ಕುಂಭ ಕೊಡ ಅಂತ ಹೇಳುವಾಗ ಘಟಶ್ರಾದ್ದ ಅಂತೆಲ್ಲ ಕೇಳಿರ್ಬೇಕು. ಕನ್ನಡದಲ್ಲಿ ಒಂದು ಒಳ್ಳೆ ಪ್ರಶಸ್ತಿ ಪ್ರದಾನ ಸಿನಿಮಾ ಇದೆ, ಘಟಶ್ರಾದ್ದ ಅಂತ. ಘಟ ಅಂತಂದ್ರೆ ಮಡಿಕೆ, ಸರಿ. ಅದರ ಬಹಳಷ್ಟು ಅರ್ಥ ಇದೆ. ದೇಹ ಅನ್ನುವಂಥದ್ದು ಕೂಡ ಘಟ ಅನ್ನುವಂತಹ ಅರ್ಥದಲ್ಲೇ ಬರುತ್ತೆ. इस देह में जब तक प्राण है, जब तक जीव है, तब तक हमें दया को नहीं छोड़ना चाहिए. ದಯೆಯನ್ನ ನಾವು ನಮ್ಮ ದೇಹದ ಕೊನೆಯ ಉಸಿರಿರುವ ತನಕವೂ ಕೂಡ ನಮ್ಮಲ್ಲಿ ಉಳಿಸ್ಕೊಳ್ಬೇಕು, ಬಿಡಬಾರದು. ಅದೇ ಧರ್ಮ. ಧರ್ಮ ಅಂತಂದ್ರೆ ಇಸ್ಲಾಂ, ಮುಸ್ಲಿಂ, ಕ್ರಿಶ್ಚಿಯನ್, ಏನು ಬೌದ್ಧಿಸ್ಟ್, ಏನು ಯಾವುದೂ ಧರ್ಮ ಅನ್ನೋ ಅರ್ಥದಲ್ಲ. ಇಲ್ಲಿ ಧರ್ಮ ಅನ್ನೋಂತಂದ್ರೆ ನಮ್ಮ ಜೀವನದಲ್ಲಿ ನಾವು ನಡೆದುಕೊಂಡು ಹೋಗುವಂತಹ ಮಾರ್ಗ, ದಾರಿ. ನಾವು ಕೆಟ್ಟ ಕುಕರ್ಮವನ್ನ ಮಾಡ್ಕೊಂಡು ಕೆಟ್ಟ ದಾರಿಯಲ್ಲಿ ಹೋಗ್ತೇವೆಯೋ ಒಳ್ಳೆ ದಾರಿಯಲ್ಲಿ ಹೋಗ್ತೇವೆಯೋ ಅನ್ನೋದನ್ನ ನಿರ್ಧಾರ ಮಾಡುವಂಥದ್ದೇ ಧರ್ಮ. ಇದು ನನ್ನ ಧರ್ಮ. ಧರ್ಮಕ್ಕೆ ಬಹಳಷ್ಟು ವಿಸ್ತಾರವಾದ ವ್ಯಾಖ್ಯಾನ ಇದೆ. ಆದರೆ ನಾವಿಲ್ಲಿ ಧರ್ಮ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು ಒಳ್ಳೆಯ ಮಾರ್ಗ ಅಂತ ಅರ್ಥ. ಆ ಒಳ್ಳೆಯ ಮಾರ್ಗ ಅಂತಂದ್ರೆ ಏನು? ದಯೆಯನ್ನ ಹೊಂದಿ ನಾವು ಸಾಗುವಂಥದ್ದು ಒಳ್ಳೆಯ ಮಾರ್ಗ. ಮತ್ತೊಬ್ಬನ ಕಷ್ಟದಲ್ಲಿ ಸಹಾಯ ಮಾಡುವಂಥದ್ದು, ಕರುಣೆಯನ್ನ ತೋರಿಸುವಂಥದ್ದು ಅದೇ ದಯೆ.
ನ ಕೇವಲ ನಾನು ನಂದು ನನ್ಗ್ ಮಾತ್ರ ಅಂತ ನಾವು ಏನು ಸೀಮಿತ ಮಾಡ್ಕೊಂಡು ಹೊರಟು ಬಿಟ್ರೆ ಅಭಿಮಾನ, ನನ್ಗೆ ಎಲ್ಲದೂ ಇರ್ಲಿ, ನನ್ನ ಅಪ್ಪ ಅಜ್ಜನಿಂದ ನನ್ಗೂ ಮಕ್ಕಳಿಗೆ ಮಾತ್ರ, ನಾನು ಅಜ್ಜ ಮಾಡಿಟ್ಟಿದ್ದಷ್ಟು ಮೊಮ್ಮಕ್ಕಳು ಮಾತ್ರ ತಿನ್ಬೇಕು, ನಾನು ಮಾಡಿದ್ದೇನೆ ನನ್ನ ಮೊಮ್ಮಕ್ಕಳು ಮಾತ್ರ ತಿನ್ಬೇಕು, ಏನು ನೀವು ಒಟ್ಟಾರೆ ನಂದು 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 ಅಂತ ಮಾಡ್ತಾ ಹೋದಷ್ಟು ನೀವು ಏನ್ ಮಾಡ್ತೀರಿ, ಪಾಪವನ್ನ ಹೆಚ್ಚು ಮಾಡ್ಕೊಳ್ತೀರಿ, ಪಾಪಕರ್ಮ ಹೆಚ್ಚಾಗತ್ತೆ ನಿಮ್ಮಿಂದ, ಕೆಟ್ಟ ಕೆಲಸಗಳು. ಹಾಗಾಗಿ ತುಳಸಿದಾಸರು ಹೇಳ್ತಾ ಇದ್ದಾರೆ, ಆ ಒಂದು ಅಭಿಮಾನವನ್ನ ಕಡಿಮೆ ಮಾಡ್ಕೊಳ್ಳಿ. ಯಾರು ಕಷ್ಟದಲ್ಲಿದ್ದಾರೋ ಅವರಿಗೆ ಸಹಾಯ ಮಾಡಿ. ಆ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವಂಥದ್ದೇ ನಿಜವಾದ ಧರ್ಮ. ಅದೇ ದಯೆಯನ್ನ ತೋರಿಸಿ, ಅದೇ ಧರ್ಮದ ಮೂಲ ಪ್ರಾರಂಭಿಕ ಬಿಂದು ಅದೇ ದಯೆ. ಅರ್ಥ ಆಗ್ತದೆ ಅಲ್ವಾ? ಕ್ಲಿಯರ್ ಇದೆ. ದಯಾ ಧರ್ಮ ಕಾ ಮೂಲ ಹೈ, ಪಾಪ ಮೂಲ ಅಭಿಮಾನ್, ತುಳಸಿ ದಯಾನ ಛಾಂಡಿಯೇ, जब लग घट में प्राण, जब तक लग में इस जब तक ಅಂತ ಅರ್ಥ, घट इस देह में प्राण है तब तक दया न छांडिये, दयೆಯನ್ನ ಬಿಡಬೇಡಿ, ಚಾಂಡಿಯೇ ಬಿಡಬೇಡಿ. ಅದನ್ನ ಹೇಳ್ತಾ ಇದ್ದಾರೆ तुलसी दोहे में, प्रस्तुत दोहे में तुलसीदास ने स्पष्टतः बताया है कि दया धर्म का मूल है और अभिमान पाप का. इसलिए कवि कहते हैं कि जब तक शरीर में प्राण है तब तक मानव को अपना अभिमान छोड़कर दयालु बने रहना चाहिए. ಕ್ಲಿಯರ್ ಇದೆಯಾ? ಸರಳವಾಗಿರುವಂತಹ ದೋಹೆ, ತುಂಬಾ ಸಸಾರ ಇದೆ. ಓಕೆ ಓಕೆ, ಯಾರು ವಿದ್ಯಾಶೆಟ್ಟಿ ಹಾ ಸರ್. ಪಾಠ ಕೇಳ್ತಾ? ಹಾ ಓಕೆ, ಕನ್ನಡದಲ್ಲಿ ಒಂದು ನೀಟಾಗಿ ಒಮ್ಮೆ ಸಿಂಗಲ್ ಒಂದು ಸ್ವಲ್ಪ ಉತ್ತರ ಕೊಡಮ್ಮ, ಅದರದ ಅರ್ಥ ಹೇಳಮ್ಮ. ಸರ್, ದಯಾ ಧರ್ಮದ ಮೂಲ, ಹಾ, ಅಹಂಕಾರ ಪಾಪದ ಮೂಲ. ತುಳಸಿದಾಸರು ಹೇಳ್ತರು, ಕರುಣೆಯನ್ನ ಯಾವತ್ತೂ ನಾವು ಬಿಡಬಾರ್ದು. ನಮ್ ದೇಹದಲ್ಲಿ ಪ್ರಾಣ ಇರೋ ತನಕ ನಾವು ಕರುಣೆನ ಬಿಡಬಾರ್ದು ಹೇಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ದೇಹದಲ್ಲಿ ಪ್ರಾಣ ಇರುವ ತನಕ ಅಂತಂದ್ರೆ ನಮ್ಮ ಜೀವನದ ಕೊನೆಯವರೆಗೂ ಅಂತ ಅರ್ಥ ಅಷ್ಟೇ. ಓಕೆ, ಸತ್ತು ಹೋಗೋ ತನಕ ಅಂತಂದ್ರೆ ಜೀವನ ಪರ್ಯಂತ ಅಂತ ಅರ್ಥ. ಓಕೆ, ಕ್ಲಿಯರ್. ಓಕೆ ಓಕೆ ಓಕೆ, ಥ್ಯಾಂಕ್ ಯು. नेहा हेगड़े. हेलो सर. ओके, सिंपल आप इसको हिंदी में बताइए, इस दोहे का अर्थ. सर, हमें दया को नहीं छोड़ना चाहिए, हमें अहंकार नहीं करना चाहिए. तुलसीदास कहते हैं कि हमें कहते हैं कि जब तक देह में प्राण है हमें सबको ಕನಿಕಾರ से देखना चाहिए. ಕನಿಕಾರ ಅನ್ನೋ ಶಬ್ದ ಕನ್ನಡದಲ್ಲಿದೆ, ಕನಿಕರ ಅನ್ನೋ ಶಬ್ದ. ओके, जब तक हमारे देह में प्राण है तब तक हमें दया को छोड़ना नहीं चाहिए. यानी आजीवन पर्यंत हमें उसे पकड़कर अपना वही धर्म है, दयೆಯೇ ಧರ್ಮ, ಅದೇ ನಮ್ಮ ಧರ್ಮ ಅಂತ ಅರ್ಥ. ಓಕೆ, ಕ್ಲಿಯರ್. ಓಕೆ, ಥ್ಯಾಂಕ್ ಯು. ಓಕೆ, ನನ್ನ ಸತೆ ಓಕೆ, ಈ ಸಿಂಪಲ್ ಇತ್ತು ದೋಹೆ, ಕ್ಲಿಯರ್ ಆಗಿ ಅರ್ಥ ಆಗಿದೆ ಎಲ್ರಿಗೂ ಅಂತ. ಓಕೆ, ನಾವು ಇನ್ನೊಂದು ನೆಕ್ಸ್ಟ್ ದೋಹೆಗೆ ಹೋಗೋಣ. ತುಳಸಿ ಸಾಥಿ ವಿಪತ್ತಿಗೆ ವಿದ್ಯಾ ವಿನಯ ವಿವೇಕ ಸಾಹಸ ಸುಕೃತಿ ಸುಸತ್ಯವ್ರತ राम भरोसो एक. तुलसी साथी विपत्ति के विद्या विनय विवेक साहस सुकृति ಸುಸತ್ಯವ್ರತ ರಾಮ ಭರೋಸೋ ಏಕ್. ತುಂಬಾ ಸೊಗಸಾದಂತಹ ಮತ್ತೊಂದು ದೋಹೆ. ಏನು ಹೇಳ್ತಾ ಇದ್ದಾರೆ? ತುಳಸಿ ಸಾಥಿ ವಿಪತ್ತಿಗೆ, ತುಳಸಿ ಜಿ ಬತಾ ರಹೆ हैं ವಿಪತ್ತಿ ಕೆ ಸಾಥಿ. ವಿಪತ್ತಿ ಕಷ್ಟ, ವಿಪತ್ತು ತೊಂದರೆ. ಈ ತೊಂದರೆಗೆಲ್ಲ, ಕಷ್ಟಕ್ಕೆ ತೊಂದರೆಗೆ ಎಲ್ಲರಿಗೂ ಒಂದು ಗೆಳೆಯ ಇದ್ದಾನಂತೆ. 3 ಜನ ಗೆಳೆಯರಿದ್ದಾರೆ, 3 ಜನ.
ಸಾಥಿ ಅಂತಂದ್ರೆ ಗೆಳೆಯ, ಸಾಥಿ, ಹೌದಾ? ಈ ಕಷ್ಟಕ್ಕೂ ಗೆಳೆಯ 3 ಜನ. ಸುಖಕ್ಕೆಂತೂ ಬೇಕಾದಷ್ಟು ಜನ ಸಿಗ್ತಾರೆ, ಸುಖಕ್ಕೆ ಬಹಳಷ್ಟು ಜನ ಸಿಗ್ತಾರೆ ಗೆಳೆಯರು. ಆದ್ರೆ ಕಷ್ಟಕ್ಕಿರುವವರು 3 ಜನ ಗೆಳೆಯರು. ಯಾರ್ಯಾರು ಅವರು? ಒಬ್ಬಳು ವಿದ್ಯಾ. ವಿದ್ಯಾ ಹೌದೇನೆ? ನೋ, ವಿದ್ಯಾ ಮೀನ್ಸ್ ವಿದ್ಯೆ, ನಾವು ಕಲ್ತಿರುವಂತಹ ಶಿಕ್ಷಣ. ಇದು ಕಷ್ಟದಲ್ಲಿ ನಮ್ಮ ಗೆಳೆಯ. ವಿದ್ಯಾ ವಿನಯ, ವಿನಯವಂತಿಕೆ, ತಗ್ಗಿ ಬಗ್ಗಿ ನಡೆಯುವಂಥದ್ದು, ಹೇಗೆ ನಾವು ವ್ಯವಹಾರ ಮಾಡಬೇಕು ಜನರ ಜೊತೆಗೆ ವಿನಯದಿಂದ ಅನ್ನುವಂಥದ್ದು ವಿನಯ. ವಿದ್ಯಾ, ವಿನಯ, ವಿವೇಕ. 3 ಈ ವಿವೇಕ, ಬುದ್ಧಿಯನ್ನ ಸರಿಯಾಗಿ ಬಳಕೆ ಮಾಡಿಕೊಳ್ಳುವಂಥದ್ದು ವಿವೇಕ. ಬುದ್ಧಿ ವಿವೇಕ 2 ಬೇರೆ ಬೇರೆ ಅಂತ ಹೇಳಿದ್ದೇನೆ ನಾನು. ಬುದ್ಧಿ ಏನ್ ಬೇಕಾದ್ರೂ ಮಾಡುತ್ತೆ, ಆದರೆ ಸರಿಯಾದ ಬುದ್ಧಿಯನ್ನ ಬಳಕೆ ಮಾಡ್ಕೊಳ್ಳುವಂಥದ್ದು ಅಲ್ವಾ, ಅದು ವಿವೇಕ. ಇವು 3 ಜನ ನಮ್ಮ ಕಷ್ಟ ಕಾಲದಲ್ಲಿ ನಮ್ಮ ನೆರವಿಗೆ ಬರುವಂಥವ್ರು. ಎಲ್ಲರೂ ಬರೋದಿಲ್ಲ, ಸುಖಕ್ಕೆ ಬಂದ್ಬಿಡ್ತಾರೆ. 1000 ಲೋಗ್ ಹಮಾರೆ ಸಾಥ್ ಮಜೆ ಕರ್ತೆ. ನಮ್ಮ ಹತ್ರಕ್ಕೆ ನಾವು ಸುಖದಿಂದಿದ್ದೇವೆ, ನಮ್ಮ ಹತ್ರ ಸಂಪತ್ತು ತುಂಬಾ ಚೆನ್ನಾಗಿದೆ, ಒಳ್ಳೆ ಸ್ಟೇಟಸ್ ನಲ್ಲಿದ್ದಾರೆ, ಗೆಳೆಯರನ್ನ ಬೇಕಾದಷ್ಟು ಜನರು ಮಾಡ್ಕೊಳ್ಬಹುದು ನಾವು. ನಮ್ಮ ಕಷ್ಟ ಕಾಲದಲ್ಲಿ ನಮಗೆ ಹೆಲ್ಪ್ ಮಾಡೋರು ಯಾರು? ಎಲ್ಲರೂ ಬರೋದಿಲ್ಲ, ಇದೇ ಬರ್ತದೆ. ನಾವು ಕಲಿತಂತಹ ವಿದ್ಯೆ, ನಾವು ಜೀವನದಲ್ಲಿ ರೂಢಿಸ್ಕೊಂಡಂತಹ ವಿನಯ, ಅದು ನಮ್ಮ ನಡವಳಿಕೆ. ವಿನಯ ಅಂತಂದ್ರೆ ನಡವಳಿಕೆ ಅಂತ ಅರ್ಥ. ಶಿಕ್ಷಣ ನಮ್ಮ ನಡವಳಿಕೆ ಜೊತೆಗೆ ನಮ್ಮ ವಿವೇಚನೆ, ನಮ್ಮ ಬುದ್ಧಿ, ಇವು 3 ನಮಗೆ ಕಷ್ಟ ಕಾಲದಲ್ಲಿ ಹೆಲ್ಪಿಗೆ ಬರುವಂಥವ್ರಂತೆ. ನೋಡಿ, ನೀವು ಎಷ್ಟೋ ಅನ್ಸುತ್ತೆ, ಯಾವುದೋ ಒಂದು ಹೊರದೇಶಕ್ಕೆ ಹೋಗಿದ್ದೀರಿ ಅಂತ ಇಟ್ಕೊಳ್ಳಿ, ಪರದೇಶದಲ್ಲಿ ಇದ್ದೀರಿ. ನಿಮ್ಮ ಸ್ವಭಾವ ಊರಲ್ಲಿ ಹೇಗಿದೆ ಅಂದ್ರೆ ಒಳ್ಳೆ ದೊಡ್ಡ ರೌಡಿ ತರದಲ್ಲಿ ಇದ್ರಿ. ಇಲ್ಲಿ ಊರಲ್ಲಿ ಯಾರು ನಿಮ್ಮ ಮಾತನ್ನ ಎಲ್ಲರೂ ಕೇಳಬೇಕು, ನೀವು ಹಿಂಗೆ ಹೋಗ್ತಾ ಇದ್ರಿ ಎಲ್ಲರೂ ಸೈಲೆಂಟ್ ಹೊಡಿಬೇಕು ಅಂತ ಇಟ್ಕೊಂಡಿದ್ರಿ ಅಂತ ಇಟ್ಕೊಳ್ಳಿ. ಸರಿ, ಇದೇ ಸೇಮ್ ಸಿಚುವೇಶನ್ ಅನ್ನ ನೀವು ನಿಮ್ಮ ಊರಿನಿಂದ ಹೊರತಾಗಿ ಬೇರೆ ಊರಿಗೆ ಹೋದಾಗ ತೋರಿಸಿ. ಆಗ ಅವನು ಅದೇ ರೀತಿಯಾಗಿ ಒಳ್ಳೆ ದೊಡ್ಡ ದಾದಾನ ಹಂಗೆ ರೋಡ್ನಲ್ಲಿ ಮೆರ್ಕೊಂಡು ಹೋಗ್ತಾ ಇದ್ರೆ ಒಬ್ಬನೇ ಸಿಂಗಲ್ ಆಗಿ, ಅವನಿಗೆ ಯಾರು ಬೆಲೆ ಕೊಡುವವರಿದ್ದಾರ? ಅಲ್ಲಿ ಅವನ ಆ ಒಂದು ದಾರ್ಢ್ಯತೆ ಕೆಲಸಕ್ಕೆ ಬರೋದಿಲ್ಲ. ಅಲ್ಲಿ ಅವನು ಎಷ್ಟು ನೀಟಾಗಿ ವಿನಮ್ರವಾಗಿ ಅಲ್ಲಿಯ ಜನರ ಜೊತೆ ಬೆರೆತುಕೊಂಡು ಕೆಲಸ ಮಾಡಿಸ್ಕೊಳ್ತಾನೋ ಅದು ಅಲ್ಲಿ ಅವನಿಗೆ ಕೆಲಸಕ್ಕೆ ಬರುವಂತ. ವಿವೇಚನೆ ಅನ್ನುವಂಥದ್ದು ಇದೆಯಲ್ವಾ, ಅದಕ್ಕಾಗಿ ಹೇಳಿದ್ದು ಬುದ್ಧಿ ವಿವೇಚನೆ 2 ಅಲ್ವಾ, 2 ಬೇರೆ. ಕೆಲಸವನ್ನ ಹೇಗೆ ಮಾಡಿಸ್ಕೊಳ್ಬೇಕು ಅನ್ನುವಂಥದ್ದು ಒಂದು ಸ್ಕಿಲ್. ಅದು ನೀವು ಟೀಚರ್ಸ್ ಹತ್ರಕ್ಕೆ ಬಂದು ನೀವು ಕೊಡ್ಲಿಲ್ಲ ಅಂತೆಲ್ಲ ಸಿಟ್ಟು ಮಾಡಿ ಒಂದು ಗೇಮ್ ಪೀರಿಯಡ್ ಕೇಳಿದ್ರೆ ಕೊಡ್ಲಿಲ್ಲ ಅಂತ ಭಯಂಕರ ಸಿಟ್ಟು ಮಾಡಿ ಹಾರಾಟ ಗೀರಾಟ ಮಾಡಿ ಚೀರಾಟ ಮಾಡಿ ಹೋಗ್ಬಿಟ್ರೆ ನಿಮ್ಗೆ ಕೊಟ್ಟು ಬಿಡ್ತಾರ ಅವರು. ಬಂದ್ರಿ ಸರ್, ತುಂಬಾ ದಿನ ಆಯ್ತು ಸರ್ ಹೋಗದೆ, ಇವತ್ತಾಗ್ಲಿಲ್ಲ ಸರ್, ಇವತ್ತು ಹೋಗ್ಲಿಲ್ಲ ಸರ್, ಅವನ ವಾರನೂ ಬಿಡ್ಲಿಲ್ಲ ಸರ್ ಅಂತೆಲ್ಲ ಬಂದು ಕುಯ್ ಮಾಡಿ ಬಂದು ಮಾಡ್ಕೊಂಡು ಹೋದ್ರೆ ಒಂದು ಸ್ವಲ್ಪ ಟೀಚರ್ಸ್ಗೆ ಹೌದು ಪಾಪ ಕಾಣಿಸ್ತದೆ, ಆಗ್ತಾ ಹೋಗ್ಲಿ ಆಡ್ಕೊಂಡು ಹೋಗ್ಲಿ. ಅದು ಏನು? ಅದು ನಿಮ್ಮ ಬುದ್ಧಿ. ಪೀರಿಯಡ್ ನಿಮ್ಗೆ ಕೇಳಬೇಕು, ನಿಜ ಕೇಳಬೇಕು. ಹೇಗೆ ಕೇಳಬೇಕು? ಅದೇನಿದೆ ನೋಡಿ, ಅದು ವಿವೇಕ. ಅದನ್ನ ನೀವು ಅದನ್ನ ಅಳವಡಿಸ್ಕೊಳ್ಬೇಕು. ಎಲ್ಲಿ ಕೆಲಸವನ್ನ ಹೇಗೆ ಸಾಧಿಸಬೇಕು, ಕಾರ್ಯಸಿದ್ಧಿ ಹೇಗೆ ಆಗ್ಬೇಕು ಎಲ್ಲಿ ಅನ್ನೋದು ತಿಳುವಳಿಕೆ ನಮಗ್ ಬೇಕು. ಅದು ಕಷ್ಟ ಕಾಲದಲ್ಲಿ ನಮ್ಗೆ ಹೆಲ್ಪಿಗೆ ಬರುತ್ತೆ. ಸೊ ಏನ್ ಹೇಳ್ತಾ ಇದ್ದಾನೆ, ಕಷ್ಟಕಾಲದ ಗೆಳೆಯರು 3 ಜನರಂತೆ. ಒಂದು ಯಾರು? ವಿದ್ಯಾ, ಶಿಕ್ಷಣ, ನಾವು ಕಲಿತಂತಹ ಶಿಕ್ಷಣ. ನಮ್ಗೆ ಬೇರೆ ಯಾವುದು ಬೇಡ, ಶಿಕ್ಷಣ ಒಂದು ಸರಿಯಾಗಿದ್ರೆ ನಾವು ಅವತ್ತಿನ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಅಂದ್ರೂ ಏನೋ ಒಂದ್ ಕಡೆ ಕೆಲಸ ಆದ್ರೂ ಗಿಡ್ಸ್ಕೊಳ್ಬಹುದು. ಆ ಕಲಿತ ಶಿಕ್ಷಣದಿಂದ ದುಡಿಮೆಯನ್ನು ಮತ್ತೆ ಮಾಡಬಹುದು, ಏನು ಸಮಸ್ಯೆ ಇಲ್ಲ. ವಿನಯ ನಮ್ಮ ನಡವಳಿಕೆ, ವಿವೇಕ ನಾವು ಅದನ್ನ ಹೇಗೆ ಬುದ್ಧಿಯನ್ನ ಬಳಕೆ ಮಾಡ್ಕೊಳ್ತೇವೆ ಅನ್ನುವಂಥದ್ದು. ಈ 3 ವಿಚಾರಗಳು ಕಷ್ಟದ ಸಮಯದಲ್ಲಿ ನಮ್ಮ ಗೆಳೆಯರು. ಸರಿ, ಇಷ್ಟು ಹೇಳ್ಕೊಂಡ ಮೊದಲನೇ ಸಾಲಿನಲ್ಲಿ. 2ನೇ ಸಾಲಿನಲ್ಲಿ ಏನು ಹೇಳ್ತಾ ಇದ್ದಾನೆ ಕೇಳ್ರೆ, ರಾಮನ ಮೇಲೆ ಭರವಸೆಯನ್ನ ಇಡಿ. ರಾಮ ಭರೋಸೋ ಏಕ್ ಅಂತ ಲಾಸ್ಟ್ ಲೈನ್ ಅಲ್ಲಿ ಹೇಳ್ಕೊಳ್ತಾ ಇದ್ದಾನೆ. ರಾಮ ಅನ್ನೋದು ಯಾವುದೇ ಪರ್ಟಿಕ್ಯುಲರ್ ಒಬ್ಬ ದೇವರು ಅಂತ ಅರ್ಥ ಅಲ್ಲ. ಇಲ್ಲಿ ಯಾವುದೋ ಒಬ್ರೆ, ರಾಮ ಬೇರೆ, ಕೃಷ್ಣ ಬೇರೆ, ಗೋವಿಂದ ಬೇರೆ, ಗಣಪತಿ ಬೇರೆ, ಶಿವ ಬೇರೆ, ಎಲ್ಲ ನೀವು ಬೇರೆ ಬೇರೆ ಮಾಡ್ಕೊಂಡು ಸಪ್ರೇಟ್ ಮಾಡ್ಕೊಂಡು ಗ್ರಂಥ ಮಾಡ್ಕೊಳ್ಳೋದು ಅಂತ ಅರ್ಥ ಅಲ್ಲ. ರಾಮನ ಮೇಲೆ ಭರವಸೆಯನ್ನ ಇಡೋದು ಅಂತಂದ್ರೆ ದೇವರ ಮೇಲೆ ಶ್ರದ್ಧೆಯನ್ನ ಇಟ್ಕೊಳ್ಳುವಂಥದ್ದು. ಭಗವಂತನ ಮೇಲೆ ನಾವು ಶ್ರದ್ಧೆಯನ್ನ ವಹಿಸಿದಷ್ಟು ನಮ್ಮಲ್ಲಿ ವಿಶ್ವಾಸ ಅಧಿಕವಾಗುತ್ತೆ.
ಧನಾತ್ಮಕವಾದಂತಹ ಶ್ರದ್ಧೆಯನ್ನ ನಾವು ಭಗವಂತನ ಮೇಲೆ ಇಟ್ಕೊಳ್ಬೇಕು. ರಾಮನ ಮೇಲೆ ಭರವಸೆಯನ್ನು ಇಟ್ಕೊಂಡವರು ಏನೇನು ಆಗ್ತಾರೆ ಅಂತ ಹೇಳ್ತಾ ಇದ್ದಾನೆ ನೋಡಿ. ಸಾಹಸ, ಸುಕೃತಿ, ಸುಸತ್ಯವ್ರತ, ಈ ಮೂರು ಆಗ್ತಾರಂತೆ. ದೇವರ ಮೇಲೆ ನಂಬಿಕೆ ಇಟ್ಕೊಂಡವನು, ದೇವರ ಮೇಲೆ ವಿಶ್ವಾಸವನ್ನು ಇಟ್ಕೊಂಡವನು, ರಾಮನ ಮೇಲೆ ವಿಶ್ವಾಸ ಇಟ್ಕೊಂಡವನು ಸಾಹಸಿ ಆಗ್ತಾನೆ. ಯಾವುದೇ ಬಂದರೂ ಎದುರಿಸ್ಕೊಂಡು ಹೋಗುವಂತಹ ಧೈರ್ಯ ಅವನಲ್ಲಿ ಬರುತ್ತೆ. ಸಾಹಸ, ಸುಕೃತಿ, ಸು ಒಳ್ಳೆಯ, ಕೃತಿ ಆಚರಣೆ, ಒಳ್ಳೆಯ ಆಚರಣೆ, ಒಳ್ಳೆಯ ಕರ್ಮ, ಒಳ್ಳೆಯ ಕೆಲಸ. ರಾಮನ ಮೇಲೆ ಭರವಸೆ ಇಟ್ಕೊಂಡವನು, ದೇವರ ಮೇಲೆ ಭರವಸೆ ಇಟ್ಕೊಂಡವನು ಧೈರ್ಯವಂತನಾಗ್ತಾನೆ, ಒಳ್ಳೆಯ ಕೆಲಸವನ್ನ ಮಾಡುವಂತವನಾಗ್ತಾನೆ. ಸುಸತ್ಯವ್ರತ, ಒಳ್ಳೆಯದಾದಂತಹ ಸತ್ಯದ ಮಾರ್ಗದಲ್ಲಿ ನಡೆಯುವವನಾಗ್ತಾನೆ. ಭಗವಂತನ ಮೇಲೆ ಶ್ರದ್ಧೆಯನ್ನ ಇಡಿ ಅಂತ ತುಳಸಿದಾಸ ಹೇಳ್ತಾ ಇದ್ದಾರೆ. ಒಬ್ಬನು ಧೈರ್ಯವಾನ್ ಆಗ್ತಾನೆ, ಸಾಹಸಿ ಆಗ್ತಾನೆ, ಸುಕೃತಿ ಒಳ್ಳೆಯ ಕರ್ಮವನ್ನ ಆಚರಣೆ ಮಾಡುವಂತವನಾಗ್ತಾನೆ, ಒಳ್ಳೆಯ ಕೆಲಸ ಮಾಡುವಂತವನಾಗ್ತಾನೆ. ಸುಸತ್ಯವ್ರತ ಒಳ್ಳೆಯ ದಾರಿಯಲ್ಲಿ ಒಳ್ಳೆಯ ಜೀವನವನ್ನ ಸರಿಯಾದ ಮಾರ್ಗದಲ್ಲಿ ನಡೆಸುವಂತಹ ಮನುಷ್ಯ ಅವನಾಗ್ತಾನೆ. ಭಗವಂತನ ಮೇಲೆ ಶ್ರದ್ಧೆಯನ್ನ ಇಡಿ ಅಂತ ತುಳಸಿದಾಸ್ ಹೇಳ್ತಾ ಇದ್ದಾರೆ. ಮೊದಲನೇ ಸಾಲಲ್ಲಿ ಹೇಳಿದ್ರು, तुलसीदास जी बता रहे हैं इस दोहे में, हमारे विपत्ति के समय में हमारे साथ रहने वाले 3 ही दोस्त हैं. वो हैं पहला विद्या, विनय और विवेक. ये 3 हमारे विपत्ति के समय हमारे साथ रहेंगे, ना कि कोई धन संपत्ति या हमारे साथ में रहने वाले लोग कोई भी नहीं रहेंगे. विपत्ति के समय में ನಮ್ಮ ಜೊತೆಗೆ ಜೀವನ ಪರ್ಯಂತವಾಗಿ ಯಾರೂ ಬರೋದಿಲ್ಲ, ಯಾವ ಸಂಬಂಧಗಳು ಬರೋದಿಲ್ಲ, ಯಾವ ಗೆಳೆತನವೂ ಬರೋದಿಲ್ಲ, ಯಾವುದೂ ಕೂಡ ಬರೋದಿಲ್ಲ. ಒಂದಷ್ಟು ಜನರಿಗೆ ಒಂದಷ್ಟು ಸಮಯಕ್ಕೆ ಆ ಸಂಬಂಧಗಳಿರ್ತವೆ. ಎಷ್ಟೋ ಜನ, ನನಗೆ ಇನ್ನೂ ಅನಿಸುತ್ತೆ, ನಿನ್ನೆ ಅಷ್ಟೇ ಯಾರೋ ನಮ್ಮ ಹಳೆಯ ಸ್ಟೂಡೆಂಟ್ಸ್ಗೆ ಯಾರಿಗೋ ಮಾತಾಡ್ತಾ ಇದ್ದೆ. ತಂದೆಯನ್ನ ಕಳ್ಕೊಂಡ್ಬಿಟ್ರು ಅವರು. ತಂದೆಯನ್ನ ಕಳ್ಕೊಂಡ್ರು, ಎಷ್ಟು ಬೇಜಾರಲ್ಲಿದ್ರು, ಮಾತಾಡ್ಸ್ಲಿಕ್ಕೆ ನನಗೇ ಆಗ್ತಾ ಇರಲಿಲ್ಲ, ಅಷ್ಟು ಸಂಕಟ ಆಗ್ತಾ ಇತ್ತು. ಮಾತಾಡ್ತಾ 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 ಹೇಳ್ತಾ ಹೋಗ್ತಾ ಇದ್ದೆ, ಹೌದಮ್ಮ, ಜೀವನದಲ್ಲಿ ನಮ್ಮ ಜೊತೆಗೆ ಬಂದವರು ಯಾರು ನಮ್ಗೆ ಕೊನೆಯ ತನಕ ಉಳ್ಕೊಳ್ಳೋದಿಲ್ಲ. ನಮ್ಮ ಜೊತೆಗೆ ಅಣ್ಣ ಇರ್ಬೋದು, ತಮ್ಮ ಇರ್ಬೋದು, ಅಪ್ಪ ಅಮ್ಮ, ಯಾರು ಬೇಕಾದ್ರು ನಮ್ಮ ಲೈಫ್ ಲಾಂಗ್ ನಾವು ಮುದುಕಾಗಿ ಸಾಯೋ ತನಕ ಅವ್ರು ನಮ್ಮ ಜೊತೆಗೆ ಬರ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಭಗವಂತ ಒಂದಷ್ಟು ಆಯುಸ್ಸನ್ನು ಒಬ್ಬನಿಗೆ ಕೊಟ್ಟಿದ್ದಾನೆ ಅಂದ್ರೆ ಅವನು ಅಷ್ಟೇ ವರ್ಷ ನಮ್ಮ ಜೊತೆಗೆ ಇರ್ತಾನೆ. ಎಷ್ಟೋ ನಿಮ್ಮ ಹೈಸ್ಕೂಲ್ ಜೀವನವನ್ನು ಮುಗಿಸಿ ನೀವು ಹೋಗುವಾಗ ನಿಮ್ಗೆ ಎಷ್ಟೋ ಜನ ಗೆಳೆಯರು ತಪ್ಪೇ ಹೋಗ್ತಾರೆ. ಏನೋ 1-2 4-6 ಜನ ನಿಮ್ಗೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು. ಯಾಕೆಂದ್ರೆ ಮುಂದೆ ಮತ್ತೊಂದು ಗೆಳೆಯರ ಟೀಮ್ ರೆಡಿ ಆಗಿರುತ್ತೆ ನಿಮ್ಗೆ ಜಾಯ್ನ್ ಆಗ್ಲಿಕ್ಕೆ. ನೀವು ಅದ್ರ ಬಿಟ್ಟು ಹೋಗ್ತಾ ಇರ್ತೀರಿ. ಜೀವನದಲ್ಲಿ ಶಾಶ್ವತ ಅನ್ನುವಂಥದ್ದು ಇದು ಯಾವುದೂ ಅಲ್ಲ. ಹಣವೂ ಶಾಶ್ವತ ಅಲ್ಲ, ಸಂಪತ್ತೂ ಶಾಶ್ವತ ಅಲ್ಲ, ಧನ ಕನಕಗಳು ಶಾಶ್ವತ ಅಲ್ಲ. ಶಾಶ್ವತ ಯಾವುದು? ಒಂದು ನಾವು ಕಲಿತ ವಿದ್ಯೆ, ನಮ್ಮಲ್ಲಿರುವಂತಹ ವಿನಯ ಮತ್ತು ನಾವು ಬಳಸುವಂತಹ ಬುದ್ಧಿ. ಇವು 3 ನಿಮ್ಗೆ ಯಾವ ಕಷ್ಟದಲ್ಲಾದ್ರೂ ನೀವು ಪಾರ್ ಮಾಡ್ಕೊಂಡು ಬರ್ಲಿಕ್ಕೆ ಕೊಡ್ತದೆ, ಸಹಾಯ ಮಾಡುತ್ತೆ. ಹಾಗಾಗಿ ಅಷ್ಟು ಒಳ್ಳೆ ಚಿಂತನೆಯನ್ನು ಇಟ್ಕೊಂಡು ಹೇಳಿದ್ದಾರೆ. ನಂತರ ರಾಮನ ಮೇಲೆ ಭರವಸೆಯನ್ನಿಡಿ. ರಾಮ್ ಪರ್ ಭರೋಸಾ ರಖೋ ಯಾ ಭಗವಾನ್ ಪರ್ ಭರೋಸಾ ರಖೋ, इससे तुम साहसी बनोगे, सुकृति अच्छे कर्म करने वाले बनोगे और सुसत्यव्रत एक अच्छा मार्ग पर चलने वाला तुम बन सकते हो. इसलिए भगवान पर तुम्हें क्या श्रद्धा रखनी चाहिए. क्लियर ಇದೆಯಾ? ಸಿಂಪಲ್ ಇದೆ ನೋಡಿ. ಅನ್ವಯಾರ್ಥವನ್ನ ಏನು ಕೊಟ್ಟಿದ್ದಾನೆ ಅಂತ. प्रस्तुत दोहे में तुलसीदास जी कहते हैं कि मनुष्य पर जब विपत्ति पड़ती है तब विद्या, विनय तथा विवेक ही उसका साथ निभाते हैं. जो राम पर भरोसा करता है वह साहसी, सत्यव्रती और सुकृतवान बनता है. ಕ್ಲಿಯರ್ ಇದೆ ಅಂದ್ಕೊಳ್ತೇನೆ. ಇವಾಗ ನಿಮಗೆ ಬಹುತೇಕ ಒಮ್ಮೆ 50 ನಿಮಿಷಕ್ಕೆ ಒಂದು ಡಿಸ್ಕನೆಕ್ಟ್ ಆಗುತ್ತೆ. ಇನ್ನೊಂದು ದೋಹೆ ಇದೆ, ಸೇಮ್ ಲಿಂಕಿಗೆ ಮತ್ತೆ ರೀಜಾಯಿನ್ ಆಗ್ಬಿಡಿ. ಓಕೆ, ಅನಿಕೇತ್ ಕೇಳಿಸ್ತಾ ಇದೆಯಾ? ಓಕೆ, ನನಗೆ ಈ ದೋಹೆ ಅರ್ಥವನ್ನ ಹೇಳೋ. ಕೇಳಿದ್ಯಾ ಪೂರ್ತಿ? ಓಕೆ, ಅರ್ಥ ಹೇಳೋ. ಏನೇ ಕಷ್ಟ ಬಂದ್ರು ಹಾ, ನಮ್ ಸಂತಿಗಿರೋದು ವಿದ್ಯೆ, ವಿನಯ ಮತ್ತು ವಿವೇಕ. ಭಗವಂತನ ಮೇಲೆ ವಿಶ್ವಾಸ ಇಟ್ಕೊಂಡ್ರೆ ಸಾಹಸ ಮತ್ತೆ ಒಳ್ಳೆ ಕೆಲಸ ಮತ್ತೆ ಸತ್ಯಸಂಧತೆ ಇರ್ತದೆ, ನಮ್ಮಲ್ಲಿ ಉಳಿತದೆ. ಓಕೆ, ಕ್ಲಿಯರ್. ಓಕೆ, ಗುಡ್. ಓಕೆ, ನಿಖಿಲ್ ಆರ್.
लेकिन सर। आर इसे इसे हिंदी में बताओ बिना अपने अपने वाक्य में। जब हम पर विपत्ति पड़ती है हम्म, तब हमें विद्या विनय तथा विवेक हमें सहायता करते हैं। हम्म, और हाँ, जब तक हम राम तथा देव देव भगवान राम का। पर भरोसा करते हैं, हम्म, हाँ भरोसा करते हैं, तब तक हम साहसी सत्यव्रती या सत्य के पथ पर चलने वाला और सुकृतवान बनते हैं। ओके ओके नेक्स्ट। ओके थैंक यू थैंक यू थैंक यू गुड। ಓಕೆ ಪೈ ಕೇಳಿಸ್ತಿದ್ಯಾ ಪೈ? हाँ सर ओके सु सुसत्यव्रत इस शब्द का अर्थ क्या है? जो भी सत्य के मार्ग पर चलता है वह सुसत्यव्रत है। ओके गुड गुड गुड। ओके भुवना नाइक। भुवना नाइक यस ओके। सुकृति शब्द का अर्थ क्या है? जो व्यक्ति अच्छे कार्य बनते हैं वो सुकृति कहते हैं। नो अच्छे कार्य करने वाला। सुकृति कृति यानी कर्म कार्य। ओके अच्छे काम करने वाला बनता है इस अर्थ में। ओके ओके थैंक यू ओके गुड। ಓಕೆ ಒಮ್ಮೆ ಎಕ್ಸಿಟ್ ಆಗಿ ಸೇಮ್ ಮೀಟಿಂಗಿಗೆ ಜಾಯ್ನ್ ಆಗಿ 50 ನಿಮಿಷ ಆಯಿತು ಐ ಥಿಂಕ್ ಅದು ನಿಮ್ಗೆ ಕಟ್ ಆಗಿಬಿಡುತ್ತೆ ನಂತರ